ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರಿನಲ್ಲಿ ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗೆ ಅಭ್ಯರ್ಥಿಗಳ ನೇರ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಹುದ್ದೆಗಳ ವಿವರ ಇಂತಿದೆ. ಉಳಿಕೆ ಮೂಲ ವೃಂದ ಹಾಗೂ ಕಲ್ಯಾಣ ಕರ್ನಾಟಕದವರಿಗೆ ಸಪರೇಟ್ ಅಪ್ಲಿಕೇಶನ್ ಅನ್ನು ಕರೆಯಲಾಗಿದೆ. ಸಪರೇಟ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 31 ಜುಲೈ 2026 ಆಗಿರುತ್ತದೆ. ಇದು ಪರಿಷ್ಕೃತ ಅಧಿಸೂಚನೆ ಆಗಿದೆ. ಆಲ್ರೆಡಿ ಯಾರೆಲ್ಲ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಿರೋ ಅವರು ಕೆಲವು ಇನ್ಸ್ಟ್ರಕ್ಷನ್ ಅನ್ನ ಕೊಟ್ಟಿದ್ದಾರೆ. ಅದು ಏನು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹಾಗೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋರು ಕೂಡ 31 ಜುಲೈ 2026 ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಮೊದಲಿಗೆ ಆಲ್ರೆಡಿ ಅರ್ಜಿ ಸಲ್ಲಿಸಿರೋರು ಏನು ಇದೆ ಅನ್ನೋದು ಮಾಹಿತಿ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಏನಪ್ಪಾ ಅದು ಹೊಸ ಮಾಹಿತಿ ಅನ್ನೋದಾದ್ರೆ, ಹೊಸದಾಗಿ ರಿಸರ್ವೇಶನ್ ಒಳ ಮೀಸಲಾತಿ ನೀಡಿರುವ ಕಾರಣ ಕ್ಯಾಟಗರಿ ಎ ಹಾಗೂ ಬಿ ಸಿ ಇವರು ಕೂಡ ಡಾಕ್ಯುಮೆಂಟ್ಸ್ ಅನ್ನ ಮೊದಲಿನ ಹಳೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀಡಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಅವರು ಕ್ಯಾಟಗರಿ ಎ ಹಾಗೂ ಬಿ ಹಾಗೂ ಸಿ ಈ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಂಡು ಕಂಪಲ್ಸರಿ ಎಡಿಟ್ ಆಪ್ಷನ್ ಅನ್ನ ಮಾಡಬೇಕಾಗತ್ತೆ. ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರೋ ಅವರು ಕಂಪಲ್ಸರಿ ಹಾಗೂ ಕ್ಯಾಟಗರಿ ಎ ಹಾಗೂ ಬಿ ಸರ್ಟಿಫಿಕೇಟ್ ಅನ್ನ ಮೆನ್ಷನ್ ಮಾಡಬೇಕಾಗತ್ತೆ. ಹಾಗೂ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿರ್ತಾರೋ ಇತರ ಕ್ಯಾಟಗರಿಯವರು ಹಾಗೂ SC/ST ಅವರು ಎಲ್ಲರೂ ಕೂಡ SLC ಕ್ವಾಲಿಫಿಕೇಶನ್ ನ ಕರೆದಿರೋ ಕಾರಣ P1 ಪೋಸ್ಟ್ಗೆ SLC ಪೋಸ್ಟ್ ಕರೆದಿರೋ ಕಾರಣ ತಾವು SLC ಗಿಂತ ಹೈಯೆಸ್ಟ್ ಎಜುಕೇಶನ್ ಅನ್ನ ಮಾಡಿರೋರು ಏನು ಎಜುಕೇಶನ್ ಮಾಡಿದ್ದೀರಾ ಅನ್ನೋದನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡಬೇಕು. ಆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡಲಾಗಿದೆ. ನೋಡಿ, ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ, ಅಪ್ಲೋಡ್ ದಿ ಕ್ಯಾಸ್ಟ್ ಸರ್ಟಿಫಿಕೇಟ್. ಹಾಗೂ ಯಾರೆಲ್ಲ ಹೈಯೆಸ್ಟ್ ಎಜುಕೇಶನ್ ಅನ್ನ ಮಾಡಿರ್ತಿರೋ ಅವರು ಕಂಪಲ್ಸರಿ SLC ಗಿಂತ ಹೆಚ್ಚಿಗೆ ಎಜುಕೇಶನ್ ಅನ್ನ ಮಾಡಿರೋರು ರಿಲೆವೆಂಟ್ ಡಾಕ್ಯುಮೆಂಟ್ಸ್ ನ ಈ ಲಿಂಕ್ ಅನ್ನ ಉಪಯೋಗಿಸ್ಕೊಂಡು ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ. ಏಕೆಂದರೆ ಇದು SLC ಮೇಲೆ ಅರ್ಜಿಯನ್ನು ಕರೆದಿದ್ದು, ಅದಕ್ಕಿಂತ ಹೆಚ್ಚಿಗೆ ಓದಿರೋರು ಅಂದ್ರೆ ಡಿಗ್ರಿ, PUC, ಇಂಜಿನಿಯರಿಂಗ್, MBA ಅವರು ಕೂಡ ಅರ್ಜಿನ ಸಲ್ಲಿಸಿರೋ ಕಾರಣ ಆ ಡಾಕ್ಯುಮೆಂಟ್ಸ್ ಅನ್ನ ಕಂಪಲ್ಸರಿ ನೀವು ಏನು ಓದಿರ್ತೀರೋ ಅದನ್ನ ಅಪ್ಲೋಡ್ ಮಾಡಲೇಬೇಕು. ಯಾಕೆಂದ್ರೆ ಅಕಸ್ಮಾತ್ ಏನಾದರೂ ಹೈಯೆಸ್ಟ್ ಎಜುಕೇಶನ್ ಅನ್ನ ಮಾಡಿ SLC ಅಂತ ಮಾತ್ರ ತೋರಿಸಿರೋರಿಗೆ ಅವರ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡಲಾಗುತ್ತೆ, ಮತ್ತೆ ಅದಕ್ಕೆ ತಕ್ಕಂತ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಮಾಹಿತಿಯನ್ನ ಈ ನೋಟಿಫಿಕೇಶನ್ ಅಲ್ಲಿ ತಿಳಿಸ್ಕೊಡಲಾಗಿದೆ. ಯಾರೆಲ್ಲ ಅರ್ಜಿನ ಸಲ್ಲಿಸಿರ್ತೀರೋ ಅವರು ಕಂಪಲ್ಸರಿ ಎಡಿಟ್ ಆಪ್ಷನ್ಗೆ ಹೋಗಿ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದು ಮರಿಬೇಡಿ. ಹಾಗೂ SCಗಳು ಕ್ಯಾಟಗರಿ ಎ ಅಥವಾ ಬಿ ಹಾಗೂ ಸಿ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕು. ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ RD ನಂಬರ್ ಅನ್ನ ಮೆನ್ಷನ್ ಮಾಡಿ ಮತ್ತೊಮ್ಮೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಆದರೆ ಯಾವುದೇ ಪೇಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅನ್ಕೊಂಡಿದ್ದೀರೋ ಆ ಅಭ್ಯರ್ಥಿಗಳು ಕಂಪಲ್ಸರಿ ಕ್ಯಾಟಗರಿ ಸರ್ಟಿಫಿಕೇಟ್ ಅನ್ನ ಮೆನ್ಷನ್ ಮಾಡಬೇಕು. ಹಾಗೆ SLC ಗಿಂತ ಹೈಯೆಸ್ಟ್ ಎಜುಕೇಶನ್ ಮಾಡಿರೋರು ಕಂಪಲ್ಸರಿ ತಾವು ಏನು ಓದಿದಿರೋ ಅದನ್ನ ತೋರಿಸಬೇಕಾಗತ್ತೆ ಹಾಗೂ ಆ ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಹಾಗೆ ಈಗ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದು ಪರಿಷ್ಕೃತ ಅಧಿಸೂಚನೆ ಆಗಿರುತ್ತದೆ. 98 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಅದು ಉಳಿಕೆ ಮೂಲ ವೃಂದದವರಿಗೆ ಹಾಗೂ ಕಲ್ಯಾಣ ಕರ್ನಾಟಕದವರಿಗೆ 8 ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಯಾವೆಲ್ಲ ಹುದ್ದೆಗಳು ಇದೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಉಳಿಕೆ ಮೂಲ ವೃಂದದ ಮಾಹಿತಿನ ತಿಳಿಸ್ಕೊಡ್ತೀನಿ, ತದನಂತರ ಕಲ್ಯಾಣ ಕರ್ನಾಟಕದ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. 98 ಹುದ್ದೆಗಳು ಜವಾನ, ಕಾವಲುಗಾರ, ಸ್ವೀಪರ್, ಜವಾನ, ಲಿಫ್ಟ್ ಅಟೆಂಡರ್, ಸಹಾಯಕ ಬೈಂಡರ್, ದರ್ಜಿ ಹಾಗೂ ದೋಬಿ ಹುದ್ದೆಗಳಿಗೆ ಕರೆಯಲಾಗಿದೆ. ಇದು ಬ್ಯಾಕ್ಲಾಗ್ ಹುದ್ದೆಗಳು ಸೇರಿ ಈ ಎಲ್ಲ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ. ಜವಾನ ಹಾಗೂ ಕಾವಲುಗಾರ, ಸ್ವೀಪರ್, ಜವಾನ ಸೇರಿ 90 ಹುದ್ದೆಗಳು. ಲಿಫ್ಟ್ ಅಟೆಂಡರ್ ಹುದ್ದೆಗೆ 5 ಹುದ್ದೆಗಳನ್ನು ಕರೆಯಲಾಗಿತ್ತು. ಹಾಗೂ ಸಹಾಯಕ ಬೈಂಡರ್ 1, ದರ್ಜಿ 1 ಹಾಗೂ ದೋಬಿ 1 ಹುದ್ದೆ ಕರೆಯಲಾಗಿದೆ. ಇದು ಗ್ರೂಪ್ ಡಿ ಹುದ್ದೆಗಳಾಗಿದ್ದಾವೆ. ಆನ್ಲೈನ್ ಮುಖಾಂತರನೇ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಗ್ರೂಪ್ ಡಿ ಹುದ್ದೆಗಳಿಗೆ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಪೋಸ್ಟ್ ಇದೆ ಅನ್ನೋ ಮಾಹಿತಿನ ತಿಳಿಸ್ಕೊಡ್ತೀನಿ. ಜನರಲ್ ಅಭ್ಯರ್ಥಿಗಳಿಗೆ ಒಟ್ಟು 44 ಹುದ್ದೆಗಳಿದ್ದಾವೆ. ಮೀಸಲು ರಹಿತ ಅಂದ್ರೆ ಜನರಲ್ ಯಾವುದೇ ರಿಸರ್ವೇಶನ್ ಇಲ್ಲದೆ ಅಂದ್ರೆ ಕನ್ನಡ, ಗ್ರಾಮೀಣ, ಮಹಿಳಾ ಅಭ್ಯರ್ಥಿ ಇಲ್ಲದೆ ಡೈರೆಕ್ಟ್ ಆಗಿ 7 ಹುದ್ದೆಗಳಿದ್ದಾವೆ. ಮಹಿಳಾ ಅಭ್ಯರ್ಥಿಗಳಿಗೆ 14 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗಳಿಗೆ 11 ಹುದ್ದೆ, ಕನ್ನಡ ಮಾಧ್ಯಮಕ್ಕೆ 2, ಅಂಗವಿಕಲರಿಗೆ 3, ಯೋಜನಾ ನಿರಾಶ್ರಿತ ಅಭ್ಯರ್ಥಿಗಳಿಗೆ 2, ಮಾಜಿ ಸೈನಿಕರಿಗೆ 4, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ 1 ಹುದ್ದೆ ಇದೆ. ಹಾಗೂ SC ಕ್ಯಾಟಗರಿಗೆ ಪರಿಶಿಷ್ಟ ಜಾತಿಯವರಿಗೆ ಕ್ಯಾಟಗರಿ ಎ ಅವರಿಗೆ ಒಟ್ಟು 5 ಹುದ್ದೆಗಳಿದ್ದಾವೆ. ಅದರಲ್ಲಿ ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿ 2, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲರಿಗೆ 1
ಹಾಗೂ ಪ್ರವರ್ಗ ಬಿ ಇವರಿಗೆ ಒಟ್ಟು ಹುದ್ದೆಗಳು 5 ಹುದ್ದೆಗಳಿದ್ದಾವೆ. ಅದರಲ್ಲಿ ಮೀಸಲು ರಹಿತ ಅಂದರೆ 1, ಮಹಿಳಾ ಅಭ್ಯರ್ಥಿಗಳಿಗೆ 2, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲರಿಗೆ 1 ಹಾಗೂ ಕ್ಯಾಟಗರಿ ಸಿ ಒಟ್ಟು 4 ಹುದ್ದೆಗಳಿದ್ದಾವೆ. ಅದರಲ್ಲಿ 1 ಹುದ್ದೆ ಮೀಸಲು ರಹಿತ ಹಾಗೂ 1 ಹುದ್ದೆ ಮಹಿಳಾ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿಗೆ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗೆ 1 ಹುದ್ದೆ ಇದ್ದಾವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಟ್ಟು 3 ಹುದ್ದೆಗಳಿದ್ದಾವೆ. ಮೀಸಲು ರಹಿತ 1 ಹುದ್ದೆ ಮಹಿಳಾ ಅಭ್ಯರ್ಥಿಗಳಿಗೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ. ಇನ್ನು ಕ್ಯಾಟಗರಿ 1 ಅವರಿಗೆ ಒಟ್ಟು 4 ಹುದ್ದೆಗಳಿದ್ದಾವೆ. ಮೀಸಲು ರಹಿತ 1, ಮಹಿಳಾ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಹಾಗೂ ಅಂಗವಿಕಲರಿಗೆ 1 ಹುದ್ದೆ ಇದೆ. ಹಾಗೂ ಪ್ರವರ್ಗ 2A ಒಟ್ಟು 13 ಹುದ್ದೆಗಳು ಪ್ಲಸ್ 1 ಬ್ಯಾಕ್ಲಾಗ್ ಹುದ್ದೆ ಇದ್ದಾವೆ. ಅದರಲ್ಲಿ 2 ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗಳಿಗೆ 5, ಗ್ರಾಮೀಣ ಅಭ್ಯರ್ಥಿಗಳಿಗೆ 4, ಅಂಗವಿಕಲರಿಗೆ 2 ಹುದ್ದೆ ಹಾಗೂ ಮಾಜಿ ಸೈನಿಕರಿಗೆ 1 ಹುದ್ದೆ ಇದೆ. ಹಾಗೂ ಪ್ರವರ್ಗ 2B ರವರಿಗೆ ಒಟ್ಟು 3 ಹುದ್ದೆಗಳಿದ್ದಾವೆ. ಅದರಲ್ಲಿ 1 ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗಳಿಗೆ 1, ಗ್ರಾಮೀಣ ಅಭ್ಯರ್ಥಿಗಳಿಗೆ 1 ಇದೆ. ಹಾಗೂ ಪ್ರವರ್ಗ 3A ಅವರಿಗೆ ಒಟ್ಟು 4 ಹುದ್ದೆಗಳು. ಅದರಲ್ಲಿ 1 ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹಾಗೂ ಅಂಗವಿಕಲರಿಗೆ 1 ಹುದ್ದೆ ಇದೆ. ಹಾಗೂ ಪ್ರವರ್ಗ 3B ಒಟ್ಟು 4 ಹುದ್ದೆಗಳಿದ್ದಾವೆ. 1 ಮೀಸಲು ರಹಿತ, ಮಹಿಳಾ ಅಭ್ಯರ್ಥಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗೆ 1 ಹುದ್ದೆ ಇದ್ದಾವೆ. ಲಿಫ್ಟ್ ಅಟೆಂಡರ್ ಹುದ್ದೆಗಳು ಒಟ್ಟು 5 ಹುದ್ದೆಗಳಿದ್ದಾವೆ. ಅದರಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 3 ಹುದ್ದೆ, 1 ಮೀಸಲು ರಹಿತ ಹಾಗೂ ಮಹಿಳಾ ಅಭ್ಯರ್ಥಿ ಹಾಗೂ ಗ್ರಾಮೀಣ ಅಭ್ಯರ್ಥಿ. ಇನ್ನು ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ಅವರಿಗೆ ಒಟ್ಟು 1 ಹುದ್ದೆ, ಮೀಸಲು ರಹಿತದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಪ್ರವರ್ಗ 2A ಒಟ್ಟು 1 ಹುದ್ದೆ, ಮೀಸಲು ರಹಿತ 1 ಹುದ್ದೆ, ಒಟ್ಟು 5 ಹುದ್ದೆಗಳನ್ನು ಕರೆಯಲಾಗಿದೆ. ಇನ್ನು ಸಹಾಯಕ ಬೈಂಡರ್ಗಳಿಗೆ ಕೇವಲ 1 ಹುದ್ದೆ ಇದೆ ಹಾಗೂ ದರ್ಜಿ 1 ಹುದ್ದೆ ಇದೆ ಹಾಗೂ ದೋಬಿ 1 ಹುದ್ದೆ ಇದೆ. ಹಾಗೂ ಸ್ಯಾಲರಿ ಬರೋದಾದರೆ P1 ಪೋಸ್ಟ್ಗೆ ಬೇಸಿಕ್ ಸ್ಯಾಲರಿ ಬಂದು 19,900 ರೂಪಾಯಿ ಇರುತ್ತೆ. ಒಟ್ಟು 63,200 ರೂಪಾಯಿವರೆಗೂ ವೇತನವನ್ನು ಪಡಿತಾರೆ. ಇನ್ನು ಲಿಫ್ಟ್ ಅಟೆಂಡರ್ ಹಾಗೂ ದರ್ಜಿ ಹುದ್ದೆಗಳಿಗೆ 21,700 ರೂಪಾಯಿ ಬೇಸಿಕ್ ಇರುತ್ತೆ. 69,100 ರೂಪಾಯಿವರೆಗೂ ಪೇಮೆಂಟನ್ನು ಪಡಿತಾರೆ. ನೇಮಕಾತಿ ವಿಧಾನ ಬಂದು ತಾವು ಪಡೆದಿರುವಂಥ ವಿದ್ಯಾರ್ಥಿಯ ಪರ್ಸೆಂಟೇಜ್ ಆಧಾರದ ಮೇಲೆ ಪಡೆಯಲಾಗುತ್ತೆ. ಜವಾನ, ಕಾವಲುಗಾರ, ಸ್ವೀಪರ್, ಜವಾನರವರೆಗೆ SLC ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸ್ ಆಗಿರಬೇಕು. ಹಾಗೂ ಲಿಫ್ಟ್ ಅಟೆಂಡರ್ ಹುದ್ದೆಗಳಿಗೆ 10ನೇ ತರಗತಿ ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಹಾಗೂ ಲಿಫ್ಟ್ ಮೆಕ್ಯಾನಿಸಮ್ ಅಲ್ಲಿ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಇನ್ನು ಸಹಾಯಕ ಬೈಂಡರ್ಗಳಿಗೆ 10ನೇ ತರಗತಿ ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿ ಬೈಂಡಿಂಗ್ ಕೆಲಸದಲ್ಲಿ 2 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಇನ್ನು ದರ್ಜಿ ಹುದ್ದೆಗೆ 10ನೇ ತರಗತಿ ಹಾಗೂ ತತ್ಸಮಾನ ಪರೀಕ್ಷೆಯಲ್ಲಿ ಪಾಸಾಗಿ ದರ್ಜಿ ಕೆಲಸದಲ್ಲಿ 3 ವರ್ಷಗಳ ಅನುಭವವನ್ನು ಹೊಂದಿರಬೇಕಾಗುತ್ತೆ. ಇನ್ನು ದೋಬಿ 10ನೇ ತರಗತಿ ಹಾಗೂ ತತ್ಸಮಾನ ಪರೀಕ್ಷೆ ಪಾಸಾಗಿರಬೇಕು. ದೋಬಿ ಕೆಲಸದಲ್ಲಿ ಅನುಭವವನ್ನು ಹೊಂದಿರಬೇಕಾಗುತ್ತೆ. ವಯೋಮಿತಿ ಬರೋದಾದರೆ ಜನರಲ್ ಕ್ಯಾಟಗರಿಯವರಿಗೆ 40 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬೇಕು. 18 ವರ್ಷದವರು ಕನಿಷ್ಠ ತುಂಬಿರಬೇಕಾಗುತ್ತೆ. ಹಾಗೂ ಇತರೆ 2A, 2B, 3A, 3B ಅವರಿಗೆ 43 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇನ್ನು SC, ST ಹಾಗೂ ಕ್ಯಾಟಗರಿ 1 ಅವರಿಗೆ 45 ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಪೇಮೆಂಟು ಕೂಡ ಆನ್ಲೈನ್ ಮುಖಾಂತರನೇ ಮಾಡಬೇಕಾಗತ್ತೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಹಾಗೂ ಕ್ಯಾಟಗರಿ 2A, 2B ಹಾಗೂ 3A, 3B ಅವರಿಗೆ 200 ರೂಪಾಯಿ ಫೀಸ್ ಇರುತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1 ಹಾಗೂ ಫಿಸಿಕಲ್ ಹ್ಯಾಂಡಿಕ್ಯಾಪ್ಗಳಿಗೆ 100 ರೂಪಾಯಿ ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಹಾಗೆ ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿಗಳಿಗೆ ಶುಲ್ಕ ಪಾವತಿಸಿದರೂ ಸಹ ಒಮ್ಮೆ ಪಾವತಿಸಿದ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿಸಲಾಗುವುದಿಲ್ಲ ಎಂಬ ಅಂಶವನ್ನು ಅಭ್ಯರ್ಥಿಗಳು ಗಮನದಲ್ಲಿಟ್ಟುಕೊಳ್ಳಬೇಕಾಗತ್ತೆ. ಕೊನೆಯ ದಿನಾಂಕ 31/7/2026 ರಾತ್ರಿ 11:30 ಒಳಗೆ ಅರ್ಜಿಯನ್ನು ಸಲ್ಲಿಸಿ ಪೇಮೆಂಟ್ ಕೂಡ ಅಂದೇ ಮಾಡಬೇಕಾಗತ್ತೆ. ಹಾಗೂ ಸಂದರ್ಶನಕ್ಕೆ ಕರೆಯಲ್ಪಡುವ ಅಭ್ಯರ್ಥಿಗಳಿಗೆ ಸಂದರ್ಭಾನುಸಾರ ತಿಳಿಸಲಾಗುವುದು ಅನ್ನೋ ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ಅಪಾಯಿಂಟ್ ಆದವರು 2 ವರ್ಷಗಳ ಕಾಲ ಪ್ರೊಬೇಷನರಿ ಪೀರಿಯಡ್ ಅನ್ನು ಇರ್ತಾರೆ. ಅಗತ್ಯವಿದ್ದರೆ ಹೆಚ್ಚಿಸಬಹುದು ಅನ್ನೋ ಮಾಹಿತಿನ ತಿಳಿಸಿಕೊಟ್ಟಿದ್ದಾರೆ. ನೇರ ನೇಮಕಾತಿ ಆಗಿರುವ ಕಾರಣ ಅಭ್ಯರ್ಥಿಗಳು ತಾವು ಓದಿರುವಂಥ SLCಯಲ್ಲಿ
ಪರ್ಸೆಂಟೇಜ್ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತದೆ ಹಾಗೂ ಮೀಸಲಾತಿ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ. ಸಂದರ್ಶನಕ್ಕೆ ಒಂದು 10 ಅಂಕಗಳಿರುತ್ತದೆ. 10 ಅಂಕಗಳಿಗೆ ಕಂಪಲ್ಸರಿ 5 ಅಂಕಗಳನ್ನು ಪಡೆದರೆ ಮಾತ್ರ ಎಲಿಜಿಬಲ್ ಆಗ್ತೀರಾ. ಆನ್ಲೈನ್ ವೆಬ್ಸೈಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಇಲ್ಲಿವರೆಗೂ ತಿಳಿಸ್ಕೊಟ್ಟಿದ್ದು ಉಳಿದ ಮೂಲ ವೃಂದದ ಹುದ್ದೆಗಳ ಮಾಹಿತಿ. ಈಗ ಕಲ್ಯಾಣ ಕರ್ನಾಟಕದ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಾನು ಮೊದಲೇ ತಿಳಿಸಿದಾಗೆ ಎಲ್ಲರೂ ಕೂಡ ಡಾಕ್ಯುಮೆಂಟ್ಸನ್ನು ಹೈಯೆಸ್ಟ್ ಎಜುಕೇಷನ್ ಮಾಡಿರೋರು ಅರ್ಜಿಯನ್ನು ಸಲ್ಲಿಸ್ಬೋದು. ಆದರೆ ತಾವು ಏನು ಓದಿದ್ದೀರಾ ಅನ್ನೋದನ್ನು ಮುಚ್ಚಿಡದೆ ಕಂಪಲ್ಸರಿ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನ್ ಮಾಡೋದು ಮರಿಬೇಡಿ. ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಹಾಗೆ ಕಲ್ಯಾಣ ಕರ್ನಾಟಕದ ಪ್ರದೇಶದವರಿಗೆ ಒಟ್ಟು 8 ಹುದ್ದೆಗಳಿದ್ದಾವೆ. ಅದರಲ್ಲಿ ಜವಾನ ಸ್ವೀಪರ್, ಜವಾನ ಹೌಸ್ ಕೀಪಿಂಗ್ ಹುದ್ದೆಗಳು ಕರೆಯಲಾಗಿದೆ. ಅದರಲ್ಲಿ ಹುದ್ದೆಗಳ ವರ್ಗೀಕರಣ ಬಂದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಒಟ್ಟು 4 ಹುದ್ದೆಗಳಿದ್ದಾವೆ. ಅದರಲ್ಲಿ ಮೀಸಲು ರಹಿತ 1 ಹುದ್ದೆ, ಮಹಿಳಾ ಅಭ್ಯರ್ಥಿಗೆ 1 ಹುದ್ದೆ, ಗ್ರಾಮೀಣ ಅಭ್ಯರ್ಥಿಗೆ 1, ಅಂಗವಿಕಲ ಅಭ್ಯರ್ಥಿಗೆ 1 ಹುದ್ದೆ ಇದೆ. ಹಾಗೂ ಪರಿಶಿಷ್ಟ ಜಾತಿಯವರಿಗೆ ಒಟ್ಟು 1 ಹುದ್ದೆ ಇದ್ದು ಮೀಸಲು ರಹಿತ ಅಭ್ಯರ್ಥಿಗಳಿಗೆ ಮೀಸಲಿದೆ. ಹಾಗೂ ಕ್ಯಾಟಗರಿ 1 ಅವರಿಗೆ 1 ಹುದ್ದೆ ಇದೆ, ಅದು ಕೂಡ ಮೀಸಲು ರಹಿತ ಆಗಿದೆ. ಹಾಗೂ ಕ್ಯಾಟಗರಿ 2A ಗೆ 1 ಹುದ್ದೆ ಇದೆ, ಅದು ಕೂಡ ಮೀಸಲು ರಹಿತ ಹುದ್ದೆ ಆಗಿದೆ. ಹಾಗೂ ಕ್ಯಾಟಗರಿ 2B ಅವರಿಗೆ 1 ಹುದ್ದೆ ಇದೆ. ಒಟ್ಟು 8 ಹುದ್ದೆಗಳಾಗಿದ್ದಾವೆ. ಇದು ಕಲ್ಯಾಣ ಕರ್ನಾಟಕ ಹುದ್ದೆಗಳಾಗಿದ್ದಾವೆ. ಹಾಗೂ ವೇತನ ಶ್ರೇಣಿ ಬರೋದಾದರೆ ಬೇಸಿಕ್ ಬಂದು 19,900 ರೂಪಾಯಿಂದ 63,200 ರೂಪಾಯಿವರೆಗೂ ವೇತನವನ್ನು ನೀಡಲಾಗುತ್ತದೆ. ಇನ್ನೆಲ್ಲ ಮಾನದಂಡಗಳು ಉಳಿಕೆ ಮೂಲ ವೃಂದದವರಿಗೆ ತಿಳಿಸ್ಕೊಟ್ಟನಲ್ಲ ಅದೇ ರೀತಿ ಸೇಮ್ ಆಗಿರುತ್ತದೆ. ವಯೋಮಿತಿ ಹಾಗೂ ಫೀಸ್ ಪ್ರತಿಯೊಂದು ಕೂಡ ಅದೇ ರೀತಿ ಆಗಿರುತ್ತದೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವ ಪೂರ್ಣ ವಿವರವನ್ನು ನನ್ನ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಫಸ್ಟು ಹೊಸ ಅಧಿಸೂಚನೆ ನೀಡಿದ ನಂತರ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರೋ ಅವರು ನನ್ನ ವಿಡಿಯೋನ ನೋಡಿ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರ್ತದೆ. ಥ್ಯಾಂಕ್ ಯು. ಹಾಗೆ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮರೆಯಬೇಡಿ.